ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಒಂದು ಇಡೀ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಸುದ್ದಿ ಇದು. ಕನ್ನಡಿಗರ ಅಸ್ಮಿತೆಯನ್ನು ಕೆಣಕಿದ್ದಾರೆ, ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದ್ದಾರೆ. ಅದು ಉತ್ತರ ಭಾರತದ ಒಬ್ಬ ಮಹಿಳೆ. ಇಲ್ಲೇ ಬರ್ತಾರೆ, ಇಲ್ಲೇ ಇರ್ತಾರೆ, ಉದ್ಯೋಗನೂ ಇಲ್ಲೇ ಮಾಡ್ತಾರೆ, ಇಲ್ಲಿದೆ ಅನ್ನ ತಿಂತಾರೆ, ಇಲ್ಲಿದೆ ಗಾಳಿಯನ್ನು ಉಸಿರಾಡ್ತಾರೆ, ಕಾವೇರಿ ನೀರನ್ನು ಕುಡಿತಾರೆ. ಆದರೆ ಅವರಿಗೆ ಅದೇನೋ ಅಂತಾರಲ್ಲ, ಒಂದು ಒಳ್ಳೆಯ ಮನೋಭಾವ ಇರಲ್ಲ. ನಮಗೆ ಬದುಕನ್ನು ಕಟ್ಟಿಕೊಟ್ಟಿದೆ ಕರ್ನಾಟಕ ಅನ್ನೋ ಮನೋಭಾವನೆ ಇರಲ್ಲ, ಗೌರವ ಇಲ್ಲ. ಅವರು ಹೇಗೆ ಅಂತ ಅಂದರೆ ಇಲ್ಲಿದೆ ತಿಂತಾರೆ, ಇಲ್ಲಿದೆ ಉಂತಾರೆ, ಆದರೆ ಕರ್ನಾಟಕದ ವಿರುದ್ಧವಾಗಿಯೇ ಮಾತನಾಡ್ತಾರೆ. ಒಬ್ಬ ಮಹಿಳೆ, ನಾರ್ತಿ ಮಹಿಳೆ, ಆಕೆ ಭಾಳ ಕೆಟ್ಟದಾಗಿ ಮಾತನಾಡಿದಾಳೆ. ಆಕೆ ಏನು ಮಾತನಾಡಿದಾಳೆ, ಆಕೆ ಯಾವ ರೀತಿಯಾಗಿ ವರ್ತನೆ ಮಾಡಿದಾಳೆ, ಜೊತೆಗೆ ಆಕೆಯ ವಿರುದ್ಧ ಕನ್ನಡಿಗರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬ್ರೇಕಿಂಗ್ ನೋಡಿ ಅದಾದ ನಂತರ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಬೆಂಗಳೂರು ಅವರ ನಗರ ಅಂತೆ, ಬೆಂಗಳೂರು ಅವರು ಕಟ್ಟಿದ್ದಂತೆ. ಆದರೆ ಕನ್ನಡ ಮಾತ್ರ ಕಲಿಯಲ್ವಂತೆ, ಅವರು ಕನ್ನಡದಲ್ಲಿ ಮಾತನಾಡಲ್ವಂತೆ, ಕನ್ನಡ ಭಾಷೆ ಅವಶ್ಯಕತೆಯೂ ಇಲ್ವಂತೆ. ಅವರು ಏನ್ ಬೇಕಾದರೂ ಮಾಡ್ತಾರಂತೆ. ಕನ್ನಡಿಗರು ದೆಹಲಿ, ಪಂಜಾಬ್ಗೆ ಹೋಗ್ಬೇಕಂತೆ, ಅವರು ನಮ್ಮನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾರಂತೆ, ನಮಗೆ ಚೋಲೆ ಭಟೂರೆ ತಿನ್ನಿಸ್ತಾರಂತೆ. ಇನ್ಸ್ಟಾದಲ್ಲಿ ಮತ್ತೆ ಕನ್ನಡಿಗರನ್ನ ಕೆಣಕಿದ ಹಿಂದಿ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ನಾರ್ತಿ ಸುಗಂಧ ಶರ್ಮಾ ಕಿರಿಕ್ ಮಾಡಿಕೊಂಡಿದ್ದಾಳೆ. ಕೆಲವು ದಿನಗಳಿಂದ ನಾಲಿಗೆ ಹರಿಬಿಡ್ತಾ ಇರೋ ನಾರ್ತಿ ಮಹಿಳೆ ಈಕೆ ಕಾಲ್ ಕೆರೆದುಕೊಂಡು ಕನ್ನಡಿಗರ ಜೊತೆಗೆ ಸುಗಂಧ ಶರ್ಮಾ ಕಿರಿಕ್ ಮಾಡಿಕೊಂಡಿದ್ದಾಳೆ. अच्छा, मेरी बैंगलोर रील के कमेंट्स पे मैंने बहुत सारी रील्स बना दी हैं, बट एक और यार, एक बात बताओ, तुम हमेशा कहते रहते हो यू नॉर्थ गो बैक. सच में अगर हम सारे उठकर बैंगलोर से चले गए, तुम्हारा शहर ना खाली हो जाएगा. मतलब तुम्हारे सारे पीजी खाली हो जाएंगे पहले तो, ठीक है, जो पैसा तुम कमाते हो वो मिलेगा नहीं. कोरमंगला के सारे क्लब्स खाली हो जाएंगे भाई. जितनी भी सोनी सोनी लड़कियां पंजाबी म्यूजिक पे नाचती है फिर नहीं दिखेंगी वहां पर. सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन्न पै जाएगी बैंगलोर में. ಇಂಥವ್ರಿಗೇನು ಹೇಳಕ್ಕಾಗತ್ತೆ ನೋಡಿ. ಗಮನಿಸ್ತಾ ಇದ್ದೀವಿ, ಬೆಂಗಳೂರು ನಮ್ಮ ನಗರ, ನಾವು ಇಲ್ಲ ಅಂತ ಅಂದ್ರೆ ಬೆಂಗಳೂರೇ ಇರಲ್ಲ. ನಾರ್ತ್ ಈಸ್ಟ್ ಪೀಪಲ್ ಬೆಂಗಳೂರಲ್ಲಿ ಇಲ್ಲ ಅಂತ ಅಂದ್ರೆ ಬೆಂಗಳೂರು ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತಾಳೆ ಆ ಮಹಿಳೆ. ಜೊತೆಗೆ ಬೆಂಗಳೂರಿನ ಪಿಜಿಗಳು ಎಲ್ಲವೂ ಖಾಲಿಯಾಗಿ ಹೋಗ್ಬಿಡ್ತವೆ. ಇಡೀ ಬೆಂಗಳೂರು ನಗರ ಖಾಲಿ ಹೊಡೆಯುತ್ತೆ. ಬೆಂಗಳೂರಲ್ಲಿರುವಂತಹ ಪಬ್ಗಳು, ಕ್ಲಬ್ಗಳು ಖಾಲಿಯಾಗಿ ಹೋಗ್ತವೆ. ಬೆಂಗಳೂರಿನ ಕ್ಲಬ್ಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಹುಡುಗಿರೇ ಇರಲ್ಲ. ಈ ರೀತಿಯಾಗೆಲ್ಲ ಮಾತನಾಡಿದಾಳೆ. ನಾವು ಕನ್ನಡ ಕಲಿಯಲ್ಲ, ಏನೀಗ ನೀವೇನು ಮಾಡ್ಕೊಳ್ತೀರಿ, ಕನ್ನಡಿಗರಂದ್ರೆ ನಮಗಾಗಲ್ಲ, ಹೀಗೆ ಓಪನ್ ಆಗಿ ಬಹಿರಂಗವಾಗಿಯೇ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾಳೆ ಈ ಸುಗಂಧ ಶರ್ಮಾ ಅನ್ನೋ ಮಹಿಳೆ. ನೋಡಿ, ಎಂತೆಂಥವರು ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಈಕೆ ಒಬ್ಬ ವರ್ಸ್ಟ್ ಎಕ್ಸಾಂಪಲ್. ಕನ್ನಡದ ನೆಲದಲ್ಲಿ ಇರೋದೇ ಪುಣ್ಯ, ಕನ್ನಡದ ನೆಲದಲ್ಲಿ ಜನಿಸೋದೇ ಪುಣ್ಯ. ಎಷ್ಟೋ ಜನ ಹೇಳ್ತಾರೆ, ದೊಡ್ಡವರು ಹೇಳ್ತಾರೆ. ಆದರೆ ಈಕೆ ಕನ್ನಡದ ಬಗ್ಗೆನೇ ಕೆಟ್ಟದಾಗಿ ಮಾತನಾಡ್ತಾಳೆ, ಕರ್ನಾಟಕ ಜನರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೆ. ಏನು ಮಾಡ್ಕೊಳ್ತೀರಾ ನೀವು ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಈಕೆಯ ಯೋಗ್ಯತೆಗೆ ಈಕೆ ಎಲ್ಲಿದ್ದಾಳೆ? ತನ್ನ ಸ್ವಂತ ಊರಲ್ಲಿಲ್ಲ ಈಕೆ.
ಈಕೆ ಬಂದಿರೋದು ಬೆಂಗಳೂರಿನಲ್ಲಿ, ಕರ್ನಾಟಕಕ್ಕೆ ಬಂದಿದ್ದಾಳೆ, ಕನ್ನಡದ ನೆಲಕ್ಕೆ ಬಂದಿದ್ದಾಳೆ, ಇಲ್ಲಿ ಜೀವನ ಮಾಡ್ತಾ ಇದ್ದಾಳೆ. ಆದರೆ ಮಾತನಾಡೋದು ಮಾತ್ರ ಇಂಥ ಮಾತುಗಳು. ಏನು ಮಾಡ್ತೀರಾ? ಕನ್ನಡ ಕಲಿಯಲ್ಲ, ಕನ್ನಡ ಮಾತಾಡಲ್ಲ, ಏನು ಮಾಡ್ತೀರಾ ಅಂತ ಕೇಳ್ತಾಳೆ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ, ಜೊತೆಗೆ ಕನ್ನಡಿಗರನ್ನ ಅವಮಾನ ಮಾಡ್ತಾಳೆ. ಏನು ಮಾಡ್ಕೊಳ್ತೀರಾ ನೀವು ಅಂತ ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳೆ. ಅಂದರೆ ಈಕೆಗೆ ಎಷ್ಟು ಧೈರ್ಯ ಇರಬೇಡ. ಇಲ್ಲಿನ ಅನ್ನ ತಿಂತಾಳೆ, ಇಲ್ಲಿನ ನೀರು ಕುಡಿತಾಳೆ, ಕಾವೇರಿ ನೀರು, ಇಲ್ಲೇ ಉದ್ಯೋಗ ಮಾಡ್ತಾಳೆ, ಇಲ್ಲೇ ಜೀವನ ಕಟ್ಕೊಂಡಿದ್ದಾಳೆ ಈಕೆ. ಇಂಥವರು ಬೆಂಗಳೂರಿನಲ್ಲಿ ಎಷ್ಟು ಜನ ಇರಬಹುದು, ಜಸ್ಟ್ ಇಮ್ಯಾಜಿನ್. ಪದೇ ಪದೇ ನಮ್ಮ ಕನ್ನಡಿಗ ಹೋರಾಟಗಾರರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಇಲ್ಲಿ ಬರುವವರು ಕನ್ನಡ ಕಲೀರಿ, ಕನ್ನಡವನ್ನು ಹೆಚ್ಚಾಗಿ ಬಳಸಿ ಅಂತ ಹೇಳಿ. ಆದರೆ ಕಲಿದೇ ಇದ್ರೂ ಪರವಾಗಿಲ್ಲ, ಕನ್ನಡಿಗರ ಬಗ್ಗೆ ಅವಹೇಳನ ಮಾಡೋದು ಯಾಕೆ? ಕನ್ನಡವನ್ನು ತುಚ್ಛವಾಗಿ ಕಾಣೋದು ಯಾಕೆ ಅನ್ನೋದು ನಮ್ಮ ಪ್ರಶ್ನೆ. ನೀವು ಕನ್ನಡ ಕಲೀಲಿಲ್ಲ ಅಂತ ಅಂದರೆ ಕನ್ನಡಕ್ಕೆ ಇರುವಂಥ ಗೌರವ ಏನು ಕಡಿಮೆ ಆಗಲ್ಲ. ನಿಮ್ಮ ಯೋಗ್ಯತೆಗೆ ನಿಮ್ಮನ್ನು ನಿಮ್ಮ ಊರುಗಳಲ್ಲೇ ಇಟ್ಕೊಳ್ಳಲ್ಲ ಯಾರು. ನಿಮಗೆ ಅಲ್ಲಿ ಬದುಕೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಊರುಗಳಿಗೆ ಬರ್ತೀರಿ, ಬೆಂಗಳೂರಿಗೆ ಬರ್ತೀರಿ, ಕರ್ನಾಟಕದಲ್ಲಿ ಜೀವನ ಕಟ್ಕೊಳ್ಳೋಕೆ ಬರ್ತೀರಿ. ನಿಮಗೆ ಆ ಒಂದು ಭಾವನೆ ಇಲ್ಲ, ನಮಗೆ ಕರ್ನಾಟಕ ಅನ್ನ ಕೊಡ್ತಾ ಇದೆ, ಕನ್ನಡಿಗರು ನಮಗೆ ಆಶ್ರಯ ಕೊಟ್ಟಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಇಲ್ಲ, ಒಂದು ಗೌರವ ಇಲ್ಲ. ನಿಮ್ಮಂಥವರು ಇಲ್ಲೆಲ್ಲ ಬರ್ತಾರೆ. ಬೆಂಗಳೂರು ಅಂತ ಅಂದರೆ, ಕರ್ನಾಟಕ ಅಂತ ಅಂದರೆ ಭಾಷೆಯನ್ನು ನೋಡಲ್ಲ, ನೀವು ಯಾವ ಭಾಷೆ ಅಂತ ಕೇಳಲ್ಲ, ನೀವು ಯಾವ ಧರ್ಮದವರು ಅಂತ ಕೇಳಲ್ಲ, ನಿಮ್ಮದು ಯಾವ ಊರು ಅಂತ ಕೇಳಲ್ಲ, ಎಲ್ರಿಗೂ ಆಶ್ರಯ ಕೊಡ್ತೀವಿ. ಕನ್ನಡಿಗರು ಅಂತ ಅಂದರೆ ವಿಶಾಲ ಹೃದಯದವರು ಅಂತಾರಲ್ಲ ಎಲ್ಲರೂ, ಅದು ಅಕ್ಷರಶಃ ಸತ್ಯ, ಸುಳ್ಳಲ್ಲ ಅದು. ಇವತ್ತು ನಿನ್ನೆಯ ಕಥೆಯಲ್ಲ. ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಾರ್ತ್ ಈಸ್ಟ್ ಜನ ಇಲ್ಲಿ ಬರ್ತಾರೆ. ಉತ್ತರ ಭಾರತದವರು ಬೆಂಗಳೂರಲ್ಲೇ ವಾಸ ಮಾಡ್ತಾರೆ. ಬೆಂಗಳೂರು ನಮ್ಮ ಫೇವ್ರಿಟ್ ಪ್ಲೇಸ್ ಅಂತ ಹೇಳಿ ಹೋಗ್ತಾರೆ. ಅಂದರೆ ಅಷ್ಟು ಇಷ್ಟಪಡ್ತಾರೆ ಪಾಪ ಕೆಲವೊಂದಿಷ್ಟು ಜನ. ಆದರೆ ನಿಮ್ಮಂಥವರು, ಅಂಥವರ ಹೆಸರಿಗೂ ಕೂಡ ಕಳಂಕ, ನೀವು ಅಂಥವ್ರಿಗೂ ಕೂಡ ಕಳಂಕ. ನಿಮ್ಮ ಯೋಗ್ಯತೆಗೆ ನಿಮಗೆ ಆ ಭಾವನೆನೇ ಇಲ್ಲ, ಮನುಷ್ಯತ್ವನೇ ಇಲ್ಲ ನಿಮಗೆ. ಆಕೆ ಏನೇನು ಮಾತನಾಡಿದಾಳೆ ಅಂತ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ಎಸ್, ಉತ್ತರ ಭಾರತದವರಾದ ನಾವು ಬೆಂಗಳೂರನ್ನ ಬಿಟ್ಟು ಹೋದರೆ ನಿಮ್ಮ ಸಿಟಿ ಫುಲ್ ಖಾಲಿ ಆಗುತ್ತೆ, ಆಕೆ ಹೇಳ್ತಾ ಇರುವಂಥ ಮಾತು. ಉತ್ತರ ಭಾರತದವರಾದ ನಾವು ಬೆಂಗಳೂರು ಸಿಟಿಯನ್ನು ಖಾಲಿ ಮಾಡಿದರೆ ಇಡೀ ಬೆಂಗಳೂರು ಖಾಲಿ ಹೊಡೆಯುತ್ತೆ. ಇದಕ್ಕೂ ಮೊದಲು ಬೆಂಗಳೂರಿನ ಜಿಗಳು ಫುಲ್ ಖಾಲಿ ಆಗುತ್ತೆ, ಕೋರಮಂಗಲ ಕ್ಲಬ್ಗಳು ಖಾಲಿ ಆಗುತ್ತೆ ಕಣ್ರೋ. ಆಕೆ ಯೂಸ್ ಮಾಡಿರುವಂಥ ವರ್ಡ್ಸ್, ಕೋರಮಂಗಲ ಏನೋ ಈ ಕ್ಲಬ್ಗಳು ಖಾಲಿ ಆಗುತ್ತೆ ಕಣ್ರೋ ಅಂತ ಹೇಳಿ. ಕ್ಲಬ್ಗಳಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಹುಡುಗಿಯರೇ ಇರೋದಿಲ್ಲ. ಯೋಚನೆ ಮಾಡಿ, ನಮ್ಮ ಬಗ್ಗೆ ಮಾತಾಡಿ, ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾಳೆ. ಎಲ್ಲಿದ್ದಾಳೆ ಈಕೆ? ಇರೋದು ಬೆಂಗಳೂರಲ್ಲಿ, ತಿನ್ನೋದು ಕನ್ನಡದ ಊಟ, ಕನ್ನಡ ಮಣ್ಣಿನ ಊಟ, ನೀರು, ನಿದ್ದೆ, ವಸತಿ ಎಲ್ಲ ಇಲ್ಲೇ. ಮಾತನಾಡೋದು ಮಾತ್ರ ಕನ್ನಡಿಗರ ವಿರುದ್ಧ, ಕನ್ನಡದ ವಿರುದ್ಧ, ಕನ್ನಡದ ಭೂಮಿಯ ವಿರುದ್ಧ. ಕನ್ನಡ ಕಲೀರಿ ಅಂದಿದ್ದಕ್ಕೆ ಈಕೆಗೆ ಇಷ್ಟೊಂದು ಉರಿದು ಹೋಗ್ಬಿಟ್ಟಿದೆ. ಕನ್ನಡ ಕಲಿಯಮ್ಮ, ಕನ್ನಡ ಮಾತಾಡು ಅಂತ ಹೇಳಿದರೆ ಕನ್ನಡ ನಮಗೆ ಅವಶ್ಯಕತೆ ಇಲ್ಲ, ನಾವ್ಯಾಕೆ ಕಲಿಬೇಕು ಕನ್ನಡನ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಮ್ಮನಿದ್ದಿದ್ರೆ ಓಕೆ, ಏನೋ ಅವಶ್ಯಕತೆ ಇಲ್ವಂತೆ, ಬಂದು ಹೋಗ್ತಾಳೆ ಬಿಡು ಅಂತ ಅನ್ಕೊಳ್ಳೋಣ. ಬಾಯ್ ಬಿಟ್ಟಿದ್ದಾಳೆ ಅಕ್ಕ. ನಾವೇನಾದರೂ ಉತ್ತರ ಭಾರತದವರು ಬೆಂಗಳೂರನ್ನು ಬಿಟ್ಟು ಹೋಗ್ಬಿಟ್ರೆ ಇಡೀ ಬೆಂಗಳೂರೇ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತಾಳೆ. ಬೆಂಗಳೂರಿನ ಜಿಗಳೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತಾಳೆ. ಪಬ್ಗಳಲ್ಲಿ ಹುಡುಗಿರೇ ಇರಲ್ಲ, ಪಬ್ಗಳೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತಾಳೆ. ಅಂದರೆ ಉತ್ತರ ಭಾರತದವರನ್ನ ನಂಬ್ಕೊಂಡು ನಾವು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆಯಾ ನಮಗೆ? ಛೀ, ನೀವೆಲ್ಲ ಯಕಶ್ಚಿತ್ ಬಂದು ಹೋಗೋರು, ಇಲ್ಲಿ ವಾಸ ಮಾಡೋದು ಕನ್ನಡಿಗರು ನೀವೆಲ್ಲ ಜಸ್ಟ್ ಬಂದು ಹೋಗೋ ಜನ ಅಷ್ಟೇ. ನಿಮ್ಮ ಮೇಲೆ ನಮಗೆಲ್ಲ ಸಿಕ್ಕಾಪಟ್ಟೆ ಗೌರವ ಇದೆ. ಆದರೆ ನಿಮ್ಮಂಥವರಿಂದ, ಅಂಥ ಒಳ್ಳೆಯ ಜನಕ್ಕೂ ಕೂಡ ಕಳಂಕ. ನಿನ್ನಂಥವಳಿಂದ, ಸುಗಂಧ ಶರ್ಮಾ, ನಿನ್ನಂಥವಳಿಂದ ಎಷ್ಟೋ ಉತ್ತರ ಭಾರತದ ಒಳ್ಳೆಯ ಜನರಿಗೂ ಕೂಡ ಕಳಂಕ. ಅದಾದ ನಂತರ ಕನ್ನಡಿಗರು ಸುಮ್ಮನೆ ಇರ್ತಾರೆ. ಈಕೆ ಈ ರೀತಿಯಾಗಿ ಮಾತನಾಡಿದ ಮೇಲೆ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರು ಬಿಟ್ಟು ತೊಲಗುವೆ ನಾರ್ತಿ ಅಂತ ಹೇಳ್ತಾರೆ.
ಈಕೆ ಇಷ್ಟೆಲ್ಲ ಹೇಳಿ ಆ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ದಾಳೆ. ಎಷ್ಟು ಧೈರ್ಯ ಇರಬೇಕು ಅಂತ. ಬೆಂಗಳೂರಲ್ಲೇ ಇದ್ದಾಳೆ ಈಕೆ, ಇನ್ಸ್ಟಾಗ್ರಾಮ್ನಲ್ಲಿ ಆ ವಿಡಿಯೋವನ್ನು ಹಂಚ್ಕೊಳ್ತಾಳೆ. ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಾ ಇದೆ ಈಕೆಗೆ. ಯಾವ ರೀತಿ ಅಂದರೆ, ಗೋ ಬ್ಯಾಕ್ ಟು ಯುವರ್ ಸಿಟಿ, ಯು ಬೆಗ್ಗರ್, ಗೋ ಬ್ಯಾಕ್ ಟು ನಾರ್ತ್ ಇಂಡಿಯಾ ಅಂತ ಜನರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಆಕೆ ಮತ್ತೊಂದು ವಿಡಿಯೋ ಮಾಡ್ತಾಳೆ. ಸುಗಂಧ ಶರ್ಮಾ ವಿಡಿಯೋ ಮಾಡಿ ಮತ್ತೆ ಕನ್ನಡಿಗರಿಗೆ ಟಾಂಗ್ ಕೊಡ್ತಾಳೆ. ಏನಂತ, ನೀವೆಲ್ಲ ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ದೀರಿ ನನಗೆ, ನಾವು ಎಲ್ಲಿ ವಾಸ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ, ನಾವುಗಳು ಡಿಸೈಡ್ ಮಾಡ್ತೀವಿ, ನೀವೆಲ್ಲ ಡಿಸೈಡ್ ಮಾಡೋದು. ನಾವು ಎಲ್ಲಿ ವಾಸ ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡಬೇಕು ಅಂತ ಕೇಳ್ತಾಳೆ. ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ, ನನ್ನ ರೀಲ್ಸ್ಗಳಿಗೆ ಗೋ ಬ್ಯಾಕ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ, ನಾನು ಬೆಂಗಳೂರು ಬಿಟ್ಟು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ಈ ದೇಶದ ನಾಗರಿಕಳಾಗಿದ್ದೇನೆ, ಏನು ಬೇಕಾದರೂ ಮಾತನಾಡ್ತೇನೆ, ಮಾತನಾಡೋದು ನನ್ನ ಹಕ್ಕು, ನಾನು ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದಿಲ್ಲ, ನೀವು ಬೇಕಾದರೆ ಉತ್ತರ ಭಾರತದ ದಿಲ್ಲಿ ಪಂಜಾಬ್ಗೆ ಬನ್ನಿ ಅಂತ ಉತ್ತರ ಭಾರತದ ಈ ಯುವತಿ ಕನ್ನಡಿಗರ ಆಕ್ರೋಶಕ್ಕೆ ಸವಾಲನ್ನು ಹಾಕಿದ್ದಾಳೆ. ನೋಡಿ, ಎಷ್ಟು ಒಬ್ಬ ಮಹಿಳೆ, ಒಬ್ಬ ಮನುಷ್ಯತ್ವ ಇಲ್ಲದ ಮಹಿಳೆ ಅನಿಸುತ್ತೆ ಇವಳು. ಅಂದರೆ ದಿಮಾಕಿನ ಮಹಿಳೆ ಅಂತಲೇ ಕರೆಯೋಣ. ಅನ್ನ ನೀರು ಉದ್ಯೋಗ ಕೊಟ್ಟು ಸಾಕ್ತಾ ಇರುವಂಥ ಒಂದು ರಾಜ್ಯಕ್ಕೆ ಋಣಿಯಾಗಿಲ್ಲ ಈಕೆ. ಆ ರಾಜ್ಯಕ್ಕೆ ಗೌರವ ಕೊಡಲ್ಲ ಅಂತ ಅಂದರೆ ಇಂಥವ್ರನ್ನ ಇಟ್ಕೊಂಡು ಏನು ಮಾಡೋಣ? ಆಕೆನೇ ಹೇಳ್ತಾ ಇದ್ದಾಳಲ್ಲ, ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ, ನನ್ನ ರೀಲ್ಸ್ಗಳಿಗೆ ಗೋ ಬ್ಯಾಕ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ, ನಾವು ಎಲ್ಲಿ ವಾಸ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನಿಮಗೆ ವಾಸ ಮಾಡೋದಕ್ಕೆ ನಾವು ಏನು ಬೇಡ ಅಂದಿಲ್ವಲ್ಲ, ನಿನ್ನಂಥ ಇನ್ನೂ ಸಾವಿರಾರು ಜನ ಲಕ್ಷಾಂತರ ಜನ ಬಂದರೂ ಕೂಡ ನಾವು ಅವ್ರಿಗೆ ಆಶ್ರಯ ಕೊಡ್ತೀವಿ, ನಿನ್ನ ತಂದೆ ನಿನ್ನ ತಾಯಿ ನಿನ್ನ ಇಡೀ ವಂಶ ಬಂದರೂ ಕೂಡ ನಾವು ಆಶ್ರಯ ಕೊಡ್ತೀವಿ. ಅದು ಕನ್ನಡಿಗರ ಗುಣ, ನಿಮ್ಮಿಂದ ನಾವೇನು ಕಲಿಬೇಕಾಗಿಲ್ಲ. ಆದರೆ ನಾವು ಹೇಳ್ತಾ ಇರೋದೇನೋ, ಕನ್ನಡಕ್ಕೆ, ಕನ್ನಡ ನೆಲಕ್ಕೆ, ಕನ್ನಡ ಜನರಿಗೆ ಗೌರವ ಕೊಟ್ಟು ಇಲ್ಲಿ ಇರು, ಇಲ್ಲದೆ ಇದ್ರೆ ಗೋ, ಇಲ್ಲಾಂದ್ರೆ ಹೋಗಿ ಸಾಯಿ ಅಂತ ಹೇಳಿ ಕನ್ನಡಿಗ ಜನ ಹೇಳ್ತಾ ಇದ್ದಾರಷ್ಟೇ. ನೀನು ಕನ್ನಡಿಗರಿಗೆ ಗೌರವನೇ ಕೊಡಲ್ಲ ಅಂದರೆ ನೀನು ಯಾಕಮ್ಮ ಕರ್ನಾಟಕದಲ್ಲಿ ಇರ್ತೀಯಾ, ಯಾಕಮ್ಮ ನೀನು ಬೆಂಗಳೂರಲ್ಲಿ ಇರ್ತೀಯಾ? ನಿನಗೆ ಮಾನ ಮರ್ಯಾದೆ ಇದ್ರೆ ಹೋಗಿ ತೊಲಗು, ನಿಮ್ಮ ಊರುಗಳಿಗೆ ಹೋಗು, ನಿಮ್ಮ ರಾಜ್ಯಕ್ಕೆ ಹೋಗು, ಅಲ್ಲಿ ಬದುಕಿ ಬಾಳು, ಬೆಂಗಳೂರಲ್ಲಿ ಇರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಮತ್ತೆ ಹೇಳ್ತಾಳೆ, ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ, ನನ್ನ ರೀಲ್ಸ್ಗಳಿಗೆ ಗೋ ಬ್ಯಾಕ್ ಅಂತ ಕಮೆಂಟ್ ಮಾಡ್ತಿದ್ದೀರಿ, ನಾನು ಬೆಂಗಳೂರು ಬಿಟ್ಟು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ದೇಶದ ನಾಗರಿಕಳು ಅಂತ ಹೇಳ್ತಾಳೆ. ನೀನು ದೇಶದ ನಾಗರಿಕಳಾಗಿದ್ದಕ್ಕೇನೆ ನೀನು ಬೆಂಗಳೂರಲ್ಲಿ ಇಟ್ಕೊಂಡಿರೋದು ಇಷ್ಟು ದಿನಗಳ ಕಾಲ. ನೀನು ಏನು ಮಾತನಾಡಿದರೂ ಸಹಿಸ್ಕೊಂಡಿದ್ದೇವೆ, ನಾವು ಏನೇ ಮಾತನಾಡಿದರೂ ಸಹಿಸ್ಕೊಂಡಿದ್ದೇವೆ. ಕನ್ನಡ ಅಸ್ಮಿತೆಯ ಬಗ್ಗೆ ಮಾತನಾಡ್ತೀಯಾ, ಕನ್ನಡ ಭಾಷೆಯ ಬಗ್ಗೆ ಮಾತನಾಡ್ತೀಯಾ? ನಾರ್ತ್ ಇಂಡಿಯಾದವ್ರು ಇಲ್ಲಿಲ್ಲ ಅಂದರೆ ನಿಮ್ಮ ಬೆಂಗಳೂರು ಖಾಲಿ ಆಗುತ್ತೆ ಅಂತೀಯಾ? ನಿನ್ನಂಥವ್ರನ್ನ ಇಟ್ಕೊಂಡು ನಾವೇನಮ್ಮ ಮಾಡಬೇಕು? ನಿನ್ನಿಂದ ನಮಗೆ ಗೌರವನೇ ಸಿಗ್ತಾ ಇಲ್ಲ ಅಂದರೆ ನಿನ್ನಂಥವಳು ಇಡೀ ದೇಶಕ್ಕೆ ಅವಮಾನ, ಇಡೀ ರಾಜ್ಯಕ್ಕೆ ಅವಮಾನ, ನೀನು ಇಡೀ ಉತ್ತರ ಭಾರತಕ್ಕೆ ಅವಮಾನ. ನೀನು ನನ್ನ ಪ್ರಕಾರ ನಿಮ್ಮ ಮನೆಯವ್ರಿಗೂ ಗೌರವ ಕೊಡಲ್ಲ, ನಿನ್ನ ಸಾಕಿದವ್ರಿಗೂ ಗೌರವ ಕೊಡಲ್ಲ, ನಿನ್ನ ಊರಿಗೂ ಕೊಡಲ್ಲ, ನಿನ್ನ ಊರಿನ ಜನರಿಗೂ ಕೊಡಲ್ಲ, ನಿನ್ನ ರಾಜ್ಯಕ್ಕೂ ಕೊಡಲ್ಲ, ನಿನ್ನ ದೇಶಕ್ಕೂ ನೀನು ಗೌರವ ಕೊಡಲ್ಲ. ನಿನಗೆ ಉದ್ಯೋಗ ಕೊಟ್ಟು, ನಿನಗೆ ಅನ್ನ ಕೊಟ್ಟು, ನೀರು ಕೊಟ್ಟು ಸಾಕಿ ಸಲುತ್ತಾ ಇರುವಂಥ ಬೆಂಗಳೂರು ಕರ್ನಾಟಕಕ್ಕೆ ನೀನು ಗೌರವ ಕೊಡಲ್ಲ ಅಂತ ಅಂದರೆ ನೀನು ಯಾರಿಗೂ ಗೌರವ ಕೊಡಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಾಯಿ. ಜೊತೆಗೆ ನನ್ನ ಹಕ್ಕು ಅಂತ ಹೇಳಿ ಮಾತನಾಡ್ತಾಳೆ ಆಕೆ. ಏನು ಬೇಕಾದರೂ ಮಾತನಾಡ್ತೇನೆ, ಮಾತನಾಡೋದು ನನ್ನ ಹಕ್ಕು ಅಂತ ಮಾತನಾಡ್ತಾಳೆ. ಓಕೆ, ಏನು ಬೇಕಾದರೂ ಮಾತಾಡೋ, ಏನು ಬೇಕಾದರೂ ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡೋ, ರಾಜಕಾರಣಿಗಳ ಬಗ್ಗೆ ಮಾತಾಡೋ, ನಿನಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅದ್ರ ಬಗ್ಗೆ ಮಾತಾಡೋ, ನಿನಗೇನು ಬೇಕೋ ಅದ್ರ ಬಗ್ಗೆ ಮಾತಾಡೋ. ಆದರೆ ಕನ್ನಡಿಗರ ಬಗ್ಗೆ ಯಾಕಮ್ಮ ಪದೇ ಪದೇ ನೀನು ಒರಟಾಗಿ ಮಾತನಾಡೋದು, ಹರ್ಟ್ ಮಾಡೋದು, ಕೀಳಾಗಿ ಮಾತನಾಡೋದು? ಇದನ್ನ ಬೇಡ ಅಂತ ಹೇಳ್ತಾ ಇರೋದು ನಾವಷ್ಟೇ. ಏನೋ ಉತ್ತರ ಭಾರತದವರು ಬೆಂಗಳೂರಿಗೆ ಬಂದರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯನಾ? ಉತ್ತರ ಭಾರತದವರನ್ನ ನಂಬಿ ಕರ್ನಾಟಕ ಅನ್ನೋ ರಾಜ್ಯ ಸ್ಥಾಪನೆ ಆಯ್ತಾ? ಇಲ್ವಲ್ಲ. ಕನ್ನಡಿಗರು ನಿಮ್ಮಂಥ ಉತ್ತರ ಭಾರತದವರಿಗೆ ಸಾಕಷ್ಟು ಜನರಿಗೆ, ಲಕ್ಷಾಂತರ ಜನರಿಗೆ ಆಶ್ರಯ ಕೊಡ್ತಾ ಇದ್ದೀವಿ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಾದ್ಯಂತ. ಇಲ್ಲೇನೋ ಬರ್ತೀರಿ, ಪಾನಿಪುರಿ ಮಾರ್ಕೊಂಡು ಆರಾಮಾಗಿರ್ತೀರಿ, ಇರಲಿ. ಸ್ವೆಟರ್ ಮಾರ್ಕೊಂಡಿರ್ತೀರಾ, ಇರಿ. ಇನ್ನೇನೋ ಉದ್ಯೋಗ ಮಾಡ್ತೀರಿ, ಮಾಡಿ. ಆರಾಮಾಗಿರಿ, ಖುಷಿಯಾಗಿರಿ, ನಮ್ಮ ಜೊತೆಗೆ ಆರಾಮಾಗಿರಿ. ನಿಮಗೆ ಹೋಗುವಂತಿದೀವಾ? ಇಲ್ಲ. ಯಾಕೆ ಮತ್ತೆ ಕನ್ನಡಿಗರನ್ನು ಕೆಣಕೋದು ಪದೇ ಪದೇ? ನಿಮ್ಮ ಯೋಗ್ಯತೆಗೆ ಆ ಒಂದು ಋಣ
ಆ ಒಂದು ಗೌರವ, ಆ ಗೌರವ ಭಾವನೆ ಇಲ್ಲ ಅಂತಂದರೆ ಯಾಕಿರ್ತೀರಿ ಕನ್ನಡ ನಾಡಲ್ಲಿ? ನಿಮ್ಮಂಥವ್ರಿಗೆ ನಾವು ಆಶ್ರಯ ಕೊಡ್ತಿದ್ದೀವಿ. ನಿಮ್ಮಿಂದ ನಾವಲ್ಲ, ನಿಮ್ಮಿಂದ ಕನ್ನಡಿಗರಲ್ಲ, ಕನ್ನಡಿಗರಿಂದ ನೀವು. ಉತ್ತರ ಭಾರತದವರಿಂದ ಕನ್ನಡಿಗರಲ್ಲ, ಕನ್ನಡಿಗರಿಂದ ಉತ್ತರ ಭಾರತದವರು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೋ ಇದನ್ನ. ಮುಂದುವರಿಸಿ ಹೇಳ್ತಾಳೆ, ನಾನು ಕೆಟ್ಟ ಕಾಮೆಂಟ್ಗಳನ್ನು ಮಾಡೋದಿಲ್ಲ, ನೀವು ಬೇಕಾದರೆ ಉತ್ತರ ಭಾರತದ ದಿಲ್ಲಿ ಪಂಜಾಬ್ಗೆ ಬನ್ನಿ. ಬರ್ತೀವಿ. ದಿಲ್ಲಿ ಮತ್ತು ಪಂಜಾಬ್ ಬೇರೆ ದೇಶದಲ್ಲಿದೆಯಾ? ನಮ್ಮ ಭಾರತದಲ್ಲೇ ಇದೆ. ದೆಹಲಿ ಮತ್ತು ಪಂಜಾಬ್ ಅವು ಕೂಡ ನಮ್ಮ ರಾಜ್ಯಗಳೇ, ನಾವು ಗೌರವ ಕೊಡ್ತೀವಿ. ನಮ್ಮವರು ಕೂಡ ಅಲ್ಲಿ ಹೋಗಿ ಜೀವನ ಕಟ್ಕೊಂಡಿದ್ದಾರೆ. ಆದರೆ ನಮ್ಮವ್ರು ಯಾರು ನಿನ್ನ ಥರ ಬೇಕಾಬಿಟ್ಟಿ ಮಾತನಾಡಿಲ್ವಲ್ಲ, ಅವಮಾನ ಮಾಡಿಲ್ವಲ್ಲ, ಮಾನ ಮರ್ಯಾದೆ ಬಿಟ್ಟು ಜೀವನ ಮಾಡ್ತಾ ಇಲ್ವಲ್ಲ ದೆಹಲಿ ಮತ್ತು ಪಂಜಾಬ್ನಲ್ಲಿ. ಅಲ್ಲಿ ಇರುವಂಥ ನಮ್ಮ ಕನ್ನಡಿಗರು ಆ ರಾಜ್ಯಕ್ಕೆ, ಆ ರಾಜ್ಯದ ನಿಯಮಗಳಿಗೆ, ಆ ರಾಜ್ಯದ ಜನರಿಗೆ ಗೌರವ ಕೊಟ್ಟು ಬದುಕ್ತಾ ಇದ್ದಾರೆ. ಅದು ಕನ್ನಡಿಗರು ಅಂತ ಹೇಳಿದರೆ, ನಿನ್ನಂಥ ನಿಯತ್ತಿಲ್ಲದವರು ಈ ರೀತಿಯಾಗಿ ಮಾತನಾಡ್ತೀರಿ. ಆದರೆ ಕನ್ನಡಿಗರು ಎಲ್ಲೇ ಹೋದರೂ ಕೂಡ ಕನ್ನಡಿಗರೇ, ಆ ಗುಣವನ್ನು ಯಾವತ್ತೂ ಬಿಟ್ಕೊಡಲ್ಲ. ಆದರೆ ನಿನ್ನಂಥ ಉತ್ತರ ಭಾರತದ ಕೆಲವೊಂದಿಷ್ಟು, ಪಾಪ ಎಲ್ರಿಗೂ ಅನ್ನಕ್ಕಾಗಲ್ಲ, ಎಲ್ಲರೂ ಭಾಳಷ್ಟು ಒಳ್ಳೆಯವರಿದ್ದಾರೆ ಅಲ್ಲೂ ಕೂಡ. ಆದರೆ ನಿನ್ನಂಥ ಕ್ರಿಮಿಗಳಿರ್ತಾವಲ್ಲ, ಅಂಥವರಿಗೆ ಕಳಂಕ ತಂದು ಬಿಡ್ತೀರಿ. ಸವಾಲು ಹಾಕಿದಾಳೆ ಕನ್ನಡಿಗರಿಗೆ, ನಾನು ಇಲ್ಲೇ ಇರ್ತೀನಿ, ಏನು ಮಾಡ್ತೀರಿ ಮಾಡ್ಕೊಳ್ಳಿ, ಬೆಂಗಳೂರು ಬಿಟ್ಟು ಹೋಗಲ್ಲ, ನಾನು ನನ್ನ ಹಕ್ಕು, ನಾನು ಭಾರತದವಳು, ನಾನು ಇಲ್ಲೇ ಬದುಕ್ತೀನಿ, ನಾನು ಏನು ಬೇಕಾದರೂ ಮಾತಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ನೋಡೋಣ ಏಕೆ ಏನು ಮಾಡ್ತಾಳೆ, ಏಕೆ ಎಂತೆಂಥ ಮಾತುಗಳನ್ನು ಆಡ್ತಾಳೆ ಅಂತ ಹೇಳಿ. ಇದರೇ ಈಗ ರಾಜ್ಯದ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರೇನಾದರೂ ಎದುರು ಹಾಕ್ಕೊಂಡ್ಬಿಟ್ರೆ, ಕನ್ನಡಿಗರನ್ನು ಎದುರು ಹಾಕ್ಕೊಂಡ್ಬಿಟ್ರೆ ಯಾರೂ ಇಲ್ಲಿ ಇರೋಕ್ಕಾಗಲ್ಲ ಅನ್ನೋದು ಆಕೆಗೆ ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಆಕೆನೇ ಕ್ಷಮೆ ಕೇಳ್ತಾಳೆ, ಕೇಳಲೇಬೇಕು. ಇದು ಇಡೀ ರಾಜ್ಯದ ಆಗ್ರಹ. ಎಲ್ಲಿಂದಾನೋ ಬಂದು ಇಲ್ಲಿ ಹಾರಾಡೋದಲ್ಲ, ಇಲ್ಲಿ ಜೀವನ ಕಟ್ಕೊಂಡು ಇಲ್ಲಿದೆಲ್ಲ ತಿಂದು ಉಂಡು ರೆಸ್ಪೆಕ್ಟ್ ಕೊಟ್ಟು ಇರೋದಾದರೆ ಇರಬೇಕು, ಇಲ್ಲಾಂದರೆ ಹೋಗ್ತಾ ಇರಬೇಕು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.